ಪ್ರವಾಸಕ್ಕೆ ಬಂದಿದ್ದ ವಿದ್ಯಾರ್ಥಿಗಳ ಪೈಕಿ ಓರ್ವ ವಿದ್ಯಾರ್ಥಿ ಸಾವನ್ನಪ್ಪಿರುವ ಘಟನೆ ಭಟ್ಕಳ ತಾಲೂಕಿನ ಹೊರವಲಯದಲ್ಲಿ ನಡೆದಿದೆ. ನಿರುಪಾದಿ ದುರ್ಗಪ್ಪ 14 ವರ್ಷ ಮೃತಪಟ್ಟ ವಿದ್ಯಾರ್ಥಿ ಎಂದು ತಿಳಿದು ಬಂದಿದೆ. ಯಲಬುರ್ಗಾ ತಾಲೂಕಿನ ಗಾಣದಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಎನ್ನಲಾಗಿದೆ. 2 ದಿನ ಹಿಂದೆ ಪ್ರವಾಸಕ್ಕೆಂದು ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಮಲೆನಾಡು ಭಾಗಕ್ಕೆ ತೆರಳಿದ್ದರು. ಭಟ್ಕಳ ನಗರದ ದಾಟಿದ ನಂತರ ಗ್ರಾಮವೊಂದರಲ್ಲಿ ಮೂತ್ರ ವಿಸರ್ಜನೆಗೆ ಬಸ್ ನಿಲ್ಲಿಸಲಾಗಿತ್ತು. ಎಲ್ಲ ಮಕ್ಕಳು ಮೂತ್ರ ವಿಸರ್ಜನೆ ಮಾಡಿ ಬಸ್ ಹತ್ತಿದ್ದರು. ನಂತರ ನಿರುಪಾದಿ ವಿದ್ಯಾರ್ಥಿ ಮೆಡಿಕಲ್ ಅಂಗಡಿಗೆ ತೆರಳಿ ಮಾತ್ರೆ ತಗೊಂಡು ವಾಪಸ್ ಆಗುವಾಗ ಬಾವಿಯಲ್ಲಿ ಬಿದ್ದಿದ್ದಾನೆ ಎಂದು ವಿದ್ಯಾರ್ಥಿ ಅಣ್ಣ ಮಾಹಿತಿ ನೀಡಿದರು. ಶಿಕ್ಷಕರು ಆ ಗ್ರಾಮದಿಂದ ಸ್ವಲ್ಪ ದೂರದಲ್ಲಿ ಹೋದಾಗ ಮಕ್ಕಳನ್ನು ಎಣಿಸಿದ್ದಾರೆ. ಒಂದು ವಿದ್ಯಾರ್ಥಿ ಕಡಿಮೆ ಇರುವ ಕಾರಣಕ್ಕೆ ಹಿಂತಿರುಗಿ ಅದೇ ಗ್ರಾಮಕ್ಕೆ ವಾಪಸ್ ಆಗಿದ್ದಾರೆ. ಅಷ್ಟರಲ್ಲಿ ಆ ಗ್ರಾಮದ ಜನ ಬಾವಿಯಲ್ಲಿ ಬಿದ್ದ ವಿದ್ಯಾರ್ಥಿಯ ಶವವನ್ನ ಹೊರತೆಗೆದರು. ಶಾಲೆಯ ಒಟ್ಟು 105 ಮಕ್ಕಳು, 13 ಶಿಕ್ಷಕರು ಇದ್ದರು. 4 ದಿನ ಎಂದು ಪ್ರವಾಸಕ್ಕೆ ತೆರಳಿದ್ದರು. ವಿದ್ಯಾರ್ಥಿ ಸಾವಿನ ಸುದ್ದಿ ಕೇಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಂಗಳವಾರ 12 ಗಂಟೆ ನೈಟ್ ಹೋಗಿದ್ದಾರೆ. ಹೋಗಿಬಿಟ್ಟು 2 ಬಸ್ಸು, 105 ಜನ ಹುಡುಗರು, 13 ಜನ ಶಿಕ್ಷಕರು, 2 ಜನ ಊಟ ಬಳಸೋರು. ಹೋಗಿಬಿಟ್ಟು ಎಷ್ಟು ದಿನ ಅಂತೇಳಿ ಕರ್ಕೊಂಡು ಹೋಗಿದ್ದಾರೆ? 4 ದಿನ ಅಂತ ಕರ್ಕೊಂಡು ಹೋಗಿದ್ದಾರೆ. 4 ದಿನ ಕರ್ಕೊಂಡು ಹೋಗಿ 2 ದಿನದಲ್ಲಿ ಈ ಥರ ಆಗಿದೆ. ಎಂದಾಗಿರೋದು ಇದು? ಇದು ಬುಧವಾರ 7:30. ಬುಧವಾರ 7:30. ಏನಾಗಿದೆ ಅಲ್ಲಿ? ಅಲ್ಲಿ ಹೋಗ್ಬಿಟ್ಟು ಇಂಟರ್ವ್ಯೂ ಬಂದಿತ್ತು ಅಂತ ಬಸ್ ತೆಗ್ದಿದ್ದಾರೆ. ಎಲ್ಲ ಹುಡುಗರಿಗೆ ಬಸ್ ಸ್ಟಾಪ್ ಮಾಡಿದ್ದಾರೆ. ಎಲ್ಲ ಹುಡುಗರು ಇಂಟರ್ವ್ಯೂ ಬಾತ್ರೂಮ್ ಎಲ್ಲ ಮಾಡಿದ್ದಾರೆ. ಮಾಡಿಬಿಟ್ಟು ಅವನು ಹಂಗೆ ಸ್ಪೀಡಲ್ಲಿ ಹಂಗೆ ಇಳಿದ್ಬಿಟ್ಟು ಹೋಗಿದ್ದಾನೆ. ಮುಂದೆ ಬಾವಿ ಇದೆ, ಅದು ಕಸ ಬೇರೆ ಇತ್ತಲ್ಲಿ. ಅವನು ನೋಡಿಲ್ಲ, ಅದು ಬಾವಿ ಕಸ ಇತ್ತಲ್ಲ, ಹಂಗೆ ನೋಡಿಲ್ಲ. ಹಂಗೆ ಅರ್ಜೆಂಟಾಗಿ ಇಳಿದ್ಬಿಟ್ಟು ಜೋರಾಗಿ ಹೋಗಿಬಿಟ್ಟಿದ್ದಾನೆ. ಸೀದಾ ಮುಂದ್ಗಡೆ ಬಾವಿ ಇದೆ, ಅದರಲ್ಲೇ ಇಳಿದುಬಿಟ್ಟಿದ್ದಾನೆ. ಅದರಲ್ಲಿ ಬಿದ್ದು ಮೃತಪಟ್ಟಿದ್ದಾರೆ. ಮೃತ. ಇವರು ಶಿಕ್ಷಕರು ಯಾರು ನೋಡಿಲ್ಲ? ಶಿಕ್ಷಕರು ಯಾರು ನೋಡಿಲ್ಲ, ಹುಡುಗರು ನೋಡಿದ್ದಾವೆ. ಹುಡುಗರು ನೋಡಿಬಿಟ್ಟು ಭಯ ಬಂದು ಈಗ ಓಡಿ ಬಂದಿದ್ದಾವೆ ಹಿಂದುಗಡೆ ಬಂದು ಶಿಕ್ಷಕರಿಗೆ ಹೇಳಿದ್ರೇನ ಅವರು 8 ಜನ ಹುಡುಗರನ್ನೆಲ್ಲ ಬಸ್ಸಲ್ಲಿ ಎತ್ತರಿಸಿದ್ದಾರೆ. ಎತ್ತರಿಸಿಬಿಟ್ಟು ಅವನ್ನ ಏನು ಕೇರ್ ಮಾಡಿಲ್ಲ. ಶಿಕ್ಷಕರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಹಂಗಾಗಿಬಿಟ್ಟು ಒಂದು 5-6 ಕಿಲೋಮೀಟ್ರ್ ಮುಂದ್ಗಡೆ ಹೋಗ್ಬಿಟ್ಟು ಕೌಂಟಿಂಗ್ ಮಾಡ್ಕೊಂಡು. ಅಂದರೆ ಆ ಹುಡುಗ ಬಿದ್ದು ಸತ್ತಿರೋದು ಗೊತ್ತಿಲ್ಲ ಅವ್ರಿಗೆ? ಗೊತ್ತಿಲ್ಲ. ಹುಡುಗರು ಹೇಳಿದ್ರೇನ ಅವ್ರು ಕೇರ್ ಮಾಡಿಲ್ಲ, ಶಿಕ್ಷಕರು ಕೇರ್ ಮಾಡಿಲ್ಲ. 5-6 ಕಿಲೋಮೀಟ್ರ್ ಮುಂದ್ಗಡೆ ಹೋಗ್ಬಿಟ್ಟು ಆಮೇಲೆ ಕೌಂಟಿಂಗ್ ಮಾಡ್ಕೊಂಡ್ರೆ ಒಂದು ಹುಡುಗ ಕಮ್ಮಿ ಆಗಿದೆ. ಆಮೇಲೆ ತಿರ್ಗಾ ಅವರು ವಾಪಸ್ ಬಂದಿದ್ರು. ವಾಪಸ್ ಬಂದ್ಬಿಟ್ಟು ನೋಡಿದಾರೆ, ಅವಾಗ ಹುಡುಗ ಸತ್ತೋಗಿದ್ದಾನೆ. ಸತ್ತೋಗ್ಬಿಟ್ಟಿಂದ ಆಮೇಲೆ ಎತ್ಕೊಂಡಿದ್ದಾನೆ. ಆಸ್ಪತ್ರೆ, ಸರ್ಕಾರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಹುಡುಗ ಆಗಲೇ ಸತ್ತೋಗಿದ್ದಾನೆ.